ಹಲೋ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನೀಗ ಹೊರಟಿರುವಂಥದ್ದು ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ಡಾಕ್ಟರ್ ಬ್ರೋ ಅವರ ಹೊಸ ಕಂಪ್ನಿ ಇನಾಗ್ರೇಷನ್ ಅಂತಲೇ ಹೇಳ್ಬೋದು. ನಮಸ್ಕಾರ ದೇವರು. ಇದೇ ಸೆಪ್ಟೆಂಬರ್ 26ರಿಂದ 30ನೇ ತಾರೀಕುವರೆಗೂ 5 ದಿನ ಥೈಲ್ಯಾಂಡ್ ಟ್ರಿಪ್ ಕರ್ಕೊಂಡು ಹೋಗ್ತವ್ರೆ ಗೋ ಪ್ರವಾಸದವರು. ಗೋ ಪ್ರವಾಸ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡಿರ್ತೇನೆ ಅಂತ ಅಂದ್ಕೊತೀನಿ. ಆಲ್ರೆಡಿ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇವತ್ತು ಮೀಟ್ ಮಾಡೋವಂಥ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದಿರೋ ಅಂಥದ್ದು ವ್ಲಾಗ್ ರೀತಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ಅದನ್ನು ಡಿಲೇ ಮಾಡಿದೆ. ಲೆಸ್ ಅದು ಅವ್ನು ಮೊದಲಿಗೆ ಅಂದ್ಕೊಂಡಿದ್ದೆ ನಾನು ರೂಮೆಲ್ಲ ತೊಗೊಳ್ಳೋಣ ಅಂತ. ಆಮೇಲೆ ಅನ್ನಿಸ್ತು ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ, ಆಚೆನೇ ಕಲರ್ಫುಲ್ ಆಗಿರುತ್ತೆ, ಆಚೆನೇ ಸುತ್ತಾಡೋಣ ಅಂತ. ಅದಾದಮೇಲೆ ಮೆಟ್ರೋ. ಇಲ್ಲಿನ ಮೆಟ್ರೋ ಗುರು ನೆಕ್ಸ್ಟ್ ಲೆವೆಲ್ ಅಂತಂದರೆ ಚೀಪ್ ಆ್ಯಂಡ್ ಬೆಸ್ಟು, ಆರಾಮಾಗಿ ಅನಿಸುತ್ತೆ. ಬೆಂಗಳೂರಲ್ಲಿ ಎರಡೇ ಗುರು ಲೈಕ್ ಆಗೋದು, ಒಂದು ನೈಟ್ ಲೈಫು, ಇನ್ನೊಂದು ಮೆಟ್ರೋ ಇಲ್ಲ ಅಂದಿದ್ರೆ ಗ್ಯಾರಂಟಿ ಆಟೋ ಡ್ರೈವರ್ಸ್ ಎಲ್ಲ ನನ್ನ ಕಿಡ್ನಿ ಕಿತ್ಕೊಂಡಿರೋ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಏನೋ ಮಾಡೋಕ್ಕಾಗಲ್ಲ. ಅದು ಮೆಟ್ರೋ ಇದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಅನಿಸುತ್ತೆ. ಆ್ಯಂಡ್ ಒಂಥರ ಏನೋ ಹೈಟೆಕ್ ಫೀಲ್ ಆಗುತ್ತೆ. ನಾನಿನ್ನೂ ರೆಡಿನೇ ಆಗಿಲ್ಲ, ಚೇಂಜ್ ಮಾಡಬೇಕು ಕಂಪ್ಲೀಟಾಗಿ. ಮಾಡೋಣ ಗುರು. ನನಗೆ ಇಲ್ಲೊಂದು ವಿಷಯ ಬೇಜಾರಾಗಿದೆ ಅಂತಂದರೆ, ಈ ಪೋಸ್ಟರ್ಗಳನ್ನೆಲ್ಲ ಹಾಕಿದರೆ ಬೆಳಗ್ಗೆ ಅದನ್ನೆಲ್ಲ ಕಿತ್ತಾಕ್ತಿದ್ದಾರೆ. ಇಡ್ಲಿ ವಡೆ ಅದಾದಮೇಲೆ ಎಲ್ಲ ಹೊಟ್ಟೆ ಗಟ್ಟಿ ಮಾಡಿ ಪಾರ್ಕಿಗೆ ಬಂದೆ. ಪಾರ್ಕಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೆ. ಡಾಕ್ಟರ್ ಬ್ರೂ ಕೂಡ ಫುಲ್ ಪಿಕ್ಕಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರ ಆಫೀಸ್ ಮುಂದೆ. ಹೋಗಿದ ತಕ್ಷಣನೇ ಫುಲ್ ಹೊಟ್ಟೆ ಗಟ್ಟಿ ಮಾಡಿ ಕೂರಿಸಿದ್ದಾರೆ. ನಮ್ಮ ತಿಂತಾನೆ ಇರಬೇಕು ಅಂತ ಹೋಗೋರು ತಿಂತಾನೆ ಇದ್ವಿ. ನಂದು ಬಿಕಾಂ ಕಂಪ್ಲೀಟ್ ಆಗಿದೆ. ಲಾಸ್ಟ್ ವೀಕ್ ಪಾಸ್ ಆಗಿದೆ. NI ಕಾಲೇಜ್ ಮೈಸೂರು. ಇಲ್ಲ MBA ಗೆ CET ಗಿಫ್ಟ್. ಲೈಟಿಂಗ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಈಗ ಒಂದು ಕ್ಯಾಮ್ರಾ ನೋಡ್ತಿದ್ದೀರಲ್ಲ, ಅದು ಡಾಕ್ಟರ್ ಬ್ರೂ ಬಳಸಿರುವಂಥ ಮೊದಲನೇ ಕ್ಯಾಮ್ರಾ ಆಗಿರುವಂಥದ್ದು. ಅದಲ್ಲದೆ ಕ್ಯಾಮ್ರಾ ಮುಂದೆ ಇರೋ ಡಾಕ್ಟರ್ ಬ್ರೂ ನೋಡಿದ್ರೆ ಅವ್ರ ಹಿಂದೆ ಇರುವಂಥ ಟೀಮ್ ಇವರೇನೆ, ಹಿಂದೆ ಇರೋಂಥ ಕೈಗಳು ಇವರೇನೆ. ಸೊ ಒಂದು ಫ್ರೆಂಡ್ಲಿ ನೇಚರಲ್ಲಿ ಇರ್ತಾರೆ, ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಅದಾದಮೇಲೆ ಬ್ಯಾಕ್ ಟು ಮ್ಯಾಂಗ್ಳೂರ್. ಅದು ಶಿರಾಡಿ ಘಾಟ್ ಭಯಂಕರ ಡೇಂಜರಸ್ ಗುರು. ಏನು ನನಗೇನು ನೋಡಿ ಶಾಕ್ ಆಗೋಗ್ತಿತ್ತು. ಅಂದರೆ ಅಲ್ಲಿ ರೂಟೇ ಓಪನ್ ಆಗಿರಲಿಲ್ಲ, ಫುಲ್ ಎಲ್ಲ ಬಿದ್ದು. ಈಗ ಅದಕ್ಕೆ ಫುಲ್ ಅಬ್ಸರ್ವೇಷನಲ್ಲಿ ನೋಡ್ತಾ ಇದ್ದಾರೆ, ಏನಾರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ನಾನು ನೋಡಿ ಭಯ ಪಡ್ತಾ ಇದ್ದೆ. ಅಷ್ಟು ಜಾಗಕ್ಕೆ ಮಾತ್ರ ಫುಲ್ಲು ಲೈಟ್ ಹಾಕಿಟ್ಟಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ಪ್ರಾಬ್ಲಮ್ ಆಗಿತ್ತಲ್ಲ ಅದೇ ಜಾಗದಲ್ಲಿ, ಅದಕ್ಕೋಸ್ಕರ ಏನಾರು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಫುಲ್ಲು ಜನ್ರೇಟ್ರೆಲ್ಲ ಹಾಕಿ ಫುಲ್ ಲೈಟೆಲ್ಲ ಹಾಕಿ ಎಲ್ಲ ಕ್ಯಾಂಪಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಅಯ್ಯೋ, ವಿಜುವಲ್ ಅಂತೂ ಏನೋ ಒಂಥರ ಅಡ್ವೆಂಚರಿಗೆ ಹೋದಂಗಿತ್ತು, ಸಖತ್ತಾಗಿತ್ತು ಮಾತ್ರ. ಅದಕ್ಕೆ ಫುಲ್ಲು ಇದೆಲ್ಲ ಮಾಡ್ಕೊಂಡ್ಬಿಟ್ಟೆ, ಖುಷಿ ಆಯಿತು. ಹೋದ್ಮೇಲೆ ಬ್ಯಾಕ್ ಟು ಮ್ಯಾಂಗ್ಳೂರ್. ಫೈನಲಿ ಮನೆಗೆ ಬಂದ್ವಿ. ಆದರೂ ಕೂಡ ಡಿಸ್ಕಷನ್ ಮಾತ್ರ ತಪ್ಪಿದ್ದಲ್ಲ. ಯಾಕೆಂತಂದರೆ ಅಲ್ಲಿ ಕಂಪ್ಲೀಟಾಗಿ ವ್ಲಾಗ್ ಮಾಡ್ತಾನೆ ಇರ್ಬೋದಾಗಿತ್ತು, ಆದರೆ ನಾವೇ ಬ್ಯುಸಿಯಾಗಿದ್ವಿ. ಒಂದು ಡಿಸ್ಕಷನ್ ಆಗ್ತಾಯಿತ್ತು, ಮೀಟಿಂಗ್ ಆಗ್ತಾಯಿತ್ತು. ಈ ಥರ ಎಲ್ಲ ಇರಬೇಕಾದ್ರೆ ಇಂಪಾರ್ಟೆಂಟ್ ಡಿಸ್ಕಷನ್ನ ನಿಮ್ಮ ಮುಂದೆ ಇಡೋಣ ಅಂತ ನನಗನ್ನಿಸ್ತು. ಸೊ ಈಗ ಡಾಕ್ಟರ್ ಬ್ರೂ ಅವ್ರ ಬಗ್ಗೆ ಮಾತಾಡೋದಾದರೆ ಅವರದೊಂದು ವಿಷನರಿ, ಒಂದು ಮೃದು ಮನಸ್ಸು ಅಂತಲೇ ಹೇಳ್ಬೋದು. ಅದಲ್ಲದೆ ವಿಷನರಿ ಅವರು. ಓಕೆ, ಫೈನಲಿ ಮನೆಗೆ ಬಂದಿದ್ದೀವಿ. ಅಲ್ಲಿ ನಡೆದಿರೋಂಥ ಡಿಸ್ಕಷನ್ ಏನಿದೆಯಲ್ಲ ಅದನ್ನು ಪಾಯಿಂಟ್ ವೈಸ್ ನಿಮ್ಮ ಮುಂದೆ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಮೂವಿ ವೈಸ್ ಆಗಲಿ, ಅಲ್ಲಿ ಮೂವಿ ಯಾರ್ಯಾರಿಗೆ ಎಷ್ಟೆಷ್ಟು ಹುಚ್ಚಿದೆ ಅಂತಲೇ ಹೇಳೋದಾಗಲಿ, ಅಥವಾ ಡಾಕ್ಟರ್ ಬ್ರೂ ಅವರ ವಿಷನರಿ. ಅವರು ಲೈಕ್ ಕೆಲಸ ಇರೋರಿಗೇ ಇನ್ನೊಂದು ಕೆಲಸ ಅಲ್ಲ, ಆ ಥರದ್ದು ಯೋಚನೆ ಅವ್ರು ಮಾಡಿಲ್ಲ. ಯಾರು ನಿರುದ್ಯೋಗಿಗಳಿರ್ತಾರಲ್ಲ ಅವರಿಗೆ ಉದ್ಯೋಗ ಕೊಡೋ ರೀತಿ ಒಂದು ಯೋಚನೆ ಮಾಡಿ ಒಂದು ವಿಷನರಿ ಥಿಂಕಿಂಗಲ್ಲಿ ಈ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಆದರೂ ಅವರ ಒಂದು ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಕೂಡ ಅವರು ಯೋಚನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಗೋಪ್ರವಾಸದಲ್ಲಿ ಇನ್ನು ಏನು ಎಡಿಟರ್ಸ್ ಎಲ್ಲ ಇದ್ದಾರಲ್ಲ, ಒಬ್ಬೊಬ್ರದ್ದು ಇಂಟ್ರೊಡಕ್ಷನ್ ಬಂದಾಗ ಇಂಟ್ರೆಸ್ಟಿಂಗ್ ವಿಷಯಗಳು ಸಿಗ್ತಾ ಹೋಯ್ತು. ಏನಂತಂದರೆ ಪ್ರತಿಯೊಬ್ಬರೂ ನೀವೇನು ವೈರಲ್ ವೀಡಿಯೋಗಳು ನೋಡ್ತಿರ್ತೀರಲ್ಲ ಅದರಲ್ಲಿ ಬ್ರೋ ಅದು ನೀವೇ ಮಾಡಿದ್ದು ಅನ್ನೋ ರೀತಿ ನಾವು ಕೇಳ್ತಾ ಇದ್ವಿ. ಅಂದರೆ ಒಬ್ರಿಗೊಬ್ರು ಅಲ್ಲಿರೋರೆಲ್ಲ ಅಂಥವ್ರೆ ಬಂದಿದ್ದರಿಂದ ನಮಗೆ ಒಂಥರ ಖುಷಿ ಆಯಿತು. ಓಕೆ, ಇವರೆಲ್ಲ ಎಂಥ ಕ್ರಿಯೇಟಿವ್ ಜನಗಳೆಲ್ಲ ಬಂದಿದ್ರು ಗುರು ಅಂತ, ಆ ಥರ ಖುಷಿ ಆಯಿತು. ಸೊ ಅದರಲ್ಲಿ ಒಬ್ಬ ನಾನು ಆಗಿದ್ದರಿಂದ ಆ ಥರ ತುಂಬಾ ಖುಷಿ ಆಯಿತು. ಅಂದರೆ ಅವ್ರ ಜೊತೆಲ್ಲ ಮಾತಾಡಿದಾಗ ಅದು ತುಂಬಾ ಖುಷಿ ಆಯಿತು. ನೀವೆಲ್ಲ ನೋಡಿರ್ತೀರ ಆಲ್ರೆಡಿ ಫೋಟೋಸ್ ಎಲ್ಲ ನಾನು ಸ್ಟೇಟಸ್ಗೆಲ್ಲ ಅಪ್ಡೇಟ್ ಮಾಡಿದ್ದೆ ಅಂತಲೇ ಹೇಳ್ಬೋದು. ಅದಲ್ಲದೇ ಮೂವಿ ವಿಷಯಕ್ಕೆ ಬಂದಾಗ ಯಾರಿಗೂ ಮೂವಿ ಬಗ್ಗೆ ಅಷ್ಟೊಂದು ಕ್ರೇಜ್ ಏನಿಲ್ಲ. ಅವ್ರು ಹೇಳುವಂಥದ್ದು ಮೂವಿಯಲ್ಲಿ
ಕ್ರೇಜಿ ಎಡಿಟಿಂಗ್ VFX ಇದ್ರ ಬಗ್ಗೆ ಮಾತ್ರ ಜಾಸ್ತಿ ಮಾತಾಡ್ತಿದ್ದು. ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಅಷ್ಟೊಂದು ಯೂಸ್ ಇಲ್ಲ ಅಲ್ಲಿ, ಯಾಕೆಂತಂದ್ರೆ ಏನು ನ್ಯಾಚುರಲ್ ಆಗಿದೆ ಅದನ್ನು ತೋರಿಸುವಂಥದ್ದೇ, ನಮಗೆ ನ್ಯಾಚುರಲ್ ಆಗಿ ಏನು ನೋಡೋಕೆ ಸಿಗುತ್ತಲ್ಲ ಅಂಥ ಒಂದು ವಿಷನ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಿರೋಂಥ ಚಾನಲ್ಲೇ ಆಗಿರೋಂಥದ್ದು ಡಾಕ್ಟರ್ ಬ್ರೋ. ಸೊ ಈ ಥರ ಇರಬೇಕಾದ್ರೆ ತುಂಬ ರೀತಿ ಇರುತ್ತೆ, ಕ್ಯಾಮ್ರಾಮ್ಯಾನ್ ಆಗಿ ಅಥವಾ ತುಂಬ ವರ್ಕ್ಗಳಲ್ಲಿ ಬಾಕಿ ಇದೆ ಅದಕ್ಕೆ ಎಲ್ಲರನ್ನೂ ಹೈರ್ ಮಾಡ್ತಿದೆ. ಇದೊಂದು ಒಳ್ಳೆ ಥಿಂಕಿಂಗ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಈ ಥರದೊಂದು ಒಂದು ಸಮಾರಂಭಕ್ಕೆ ಅಥವಾ ಇವೆಂಟಿಗೆ ಹೋಗಿದ್ವಲ್ಲ ಅಂತ ತುಂಬಾ ಖುಷಿ ಆಯಿತು. ಅದೊಂದು ಪಾರ್ಟ್ ಆಗಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿತ್ತು. ಅದಕ್ಕೆ ಇನ್ವೈಟ್ ಮಾಡಿಬಿಟ್ಟು ನಮಗೊಂದು ಗಿಫ್ಟ್ ಎಲ್ಲ ಕೊಟ್ಟರು, ಕೇನಿಯಾದಿಂದ ತಂದಿರೋವಂಥ ಒಂದು ಗಿಫ್ಟ್ ಆಗಿರುವಂಥದ್ದು. ಸೊ ಎಲ್ಲರಿಗೂ ಹಂಚ್ತಾ ಇದ್ರು, ನೀವೇ ನೋಡ್ತೀರಲ್ಲ ಈ ವಿಡಿಯೋದಲ್ಲೆಲ್ಲ ನೋಡಿದ್ರಲ್ಲ, ಅದೇನೋ ತುಂಬಾ ಖುಷಿ ಆಯಿತು ಗುರು. ಇದಾಗ ಜಾಬ್ ಪ್ರೊವೈಡ್ ಮಾಡೋದೆಲ್ಲ ಎಕ್ಸ್ಪೆನ್ಷನ್ ಮಾಡಬೇಕು ಅನ್ನೋ ಅವರೊಂದು ಮಾತುಗಳೆಲ್ಲ ಅದು ಅರಿವಾಯಿತು ನಮಗೆ. ಹಾಗೆಯೇ ಡಾಕ್ಟರ್ ಬ್ರೋ ಅವರ ಆಸಕ್ತಿಗಳ ಬಗ್ಗೆ ಹೇಳ್ಕೊಂಡ್ರು, ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತೆಲ್ಲ ಮಾತಾಡಿದ್ರು. ಆ್ಯಂಡ್ ಅಲ್ಲಿರೋರೆಲ್ಲ ಕ್ರಿಯೇಟಿವ್ ವರ್ಲ್ಡಿಂದನೇ ಬಂದಿರೋವಂಥವ್ರು, ಎಲ್ಲರೂ ಕ್ರಿಯೇಟಿವ್ ಆಗಿ ಥಿಂಕಿಂಗ್ ಮಾಡೋರೇ ಇದ್ದಿದ್ದರಿಂದ ನನಗೆ ಹೊಸ ಫ್ರೆಂಡ್ಸ್ ಕೂಡ ಆಯಿತು. ಅವರು ಕೂಡ ಕೆಲವರು ವೀಡಿಯೋ ನೋಡ್ತಿರ್ತಾರೆ ಅನ್ಕೊತೀನಿ. ಆ್ಯಂಡ್ ನಾನು ಹೆಲ್ಪಿಂಗ್ ನೇಚರ್ ಇರೋವಂಥವ್ರು, ನನಗೆ ಅದು ತುಂಬಾ ಖುಷಿ ಆಯಿತು. ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಂತ ಅದ್ಭುತವಾಗಿರೋ ಕೊಟ್ಟಿದೆ ಅಂತ ನನಗೆ ಅಲ್ಲಿ ಒಂದು ವಿಷಯ ಗೊತ್ತಾಗಿರೋವಂಥದ್ದು. ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಇರೋವಂಥ ವಿಷಯ ಏನಂತಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ವರ್ಕಿಂಗ್ ಕಲ್ಚರ್ ಹೇಗಿರುತ್ತೆ, ಒಂದು ಯೂಟ್ಯೂಬರ್ನ ವರ್ಕಿಂಗ್ ಕಲ್ಚರ್ ಹೇಗಿರುತ್ತೆ, ಒಂದು ಆಫೀಸ್ ರೀತಿ ಅಂತೂ ಇರಲ್ಲ, ಅದೇ ರೀತಿ ಇವರು ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಅದೊಂದು ತುಂಬಾ ಖುಷಿಯಾಗುವಂಥ ವಿಷಯ ಅಂತಲೇ ಹೇಳ್ಬೋದು. ಆದರೆ ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಒಂದು ಉದ್ಯೋಗನ ಕೊಡಬೇಕು ಅನ್ನೋದೇ ಇವರ ಒಂದು ವಿಷನ್ ಆಗಿರುವಂಥದ್ದು. ನಾವೆಲ್ಲ ಕೇಳ್ತಾ ಬಂದು ನೀವು ಯಾರು ಫ್ಯಾನ್ಸು, ನೀವು ಯಾವ ಮೂವಿ ನೋಡ್ತೀರಿ ಅಂತ ಕೇಳಿದಾಗ ಪ್ರತಿಯೊಬ್ಬರದ್ದು ಒಂದೊಂದು ರೀತಿ ಇದ್ದಿದ್ದು. ಅವರಿಗೆಲ್ಲ ಮೂವಿ ಸ್ಟಾರ್ ಮೇಲೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ. ಅವರಿಗೆಲ್ಲ ಕ್ರೇಜ್ ಇದ್ದಿದ್ದು ಒಂದೇ, ಈ ವಿಜುವಲ್ಸ್ ಹೇಗಿರುತ್ತೆ, ಇದೆಲ್ಲ ವಿಜುವಲ್ಸ್ ಹೇಗೆ ಮಾಡ್ತಾರೆ, ಈ ವಿಜುವಲ್ಸ್ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಮಾಡ್ಬೋದು, ಇದಕ್ಕಿಂತ ಇನ್ನು ಜಾಸ್ತಿ ಹೇಗೆ ಮಾಡ್ಬೋದು, ಅಥವಾ ಸಿನಿಮಾಟೋಗ್ರಫಿ ವೈಸ್ ಏನು ಮಾಡ್ಬೋದು, ಇನ್ನು ಇದಕ್ಕಿಂತ ಜಾಸ್ತಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು, ಇದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇತ್ತು. ಆ್ಯಂಡ್ ಹೇಳಿದಾಗೇನೆ ರಿಯಲ್ ಈಸ್ ರಿಯಲ್. ಆ KGF ಮೂವಿ ಏನಿದೆಯಲ್ಲ ಎಷ್ಟು ಸೆಟ್ ಹಾಕಿ ಮಾಡ್ತಾರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. VFXಗಿಂತನೂ ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ. ಇವತ್ತಿನ ಇಷ್ಟ ನಿಮ್ಮ ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.